ಎಲ್ಲ ಮಕ್ಕಳಿಗೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆ ನಮ್ಮ ವಿಡಿಯೋಸ್ ಇಷ್ಟ ಆಗ್ತಿದ್ರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋ ವೃಕ್ಷ ಸಾಕ್ಷಿ. ಇನ್ಯಾಕೆ ತಡ, ಬನ್ನಿ ಮಕ್ಕಳೇ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅನಂತಪುರ ಅನ್ನುವಂತಹ ಒಂದು ಸುಂದರವಾದ ಹಳ್ಳಿ ಇತ್ತು. ಈ ಹಳ್ಳಿಲಿ ಇಬ್ಬರು ಗೆಳೆಯರಿದ್ದರು. ಇವರು ಆತ್ಮೀಯ ಗೆಳೆಯರಾಗಿದ್ದರು. ಒಬ್ಬನ ಹೆಸರು ಧರ್ಮಬುದ್ಧಿ, ಇವನು ನಿಷ್ಠಾವಂತನಾಗಿದ್ದ. ಇನ್ನೊಬ್ಬನ ಹೆಸರು ಪಾಪಬುದ್ಧಿ, ಇವನು ದುರಾಸೆ ಉಳ್ಳವನಾಗಿದ್ದ. ಹಳ್ಳಿಯಲ್ಲಿದ್ದ ಈ ಇಬ್ಬರಿಗೆ ಯಾವುದೇ ಕೆಲಸ ಇರಲಿಲ್ಲ. ಹಾಗಾಗಿ ಪಾಪಬುದ್ಧಿ ಒಂದು ಆಲೋಚನೆಯನ್ನು ಮಾಡ್ತಾನೆ ಹಾಗೂ ಧರ್ಮಬುದ್ಧಿಯ ಜೊತೆಯಲ್ಲಿ ಹೇಳ್ತಾನೆ, ಗೆಳೆಯ, ನಾವ್ಯಾಕೆ ಪಟ್ಟಣಕ್ಕೆ ಹೋಗಿ ವ್ಯಾಪಾರ ಮಾಡಿ ಹಣ ಗಳಿಸಬಾರ್ದು ಅಂತ. ಧರ್ಮಬುದ್ಧಿ ಕೂಡ ಇದಕ್ಕೆ ಒಪ್ಕೋತಾನೆ. ಇಬ್ಬರು ಗೆಳೆಯರು ಮನೆಯಲ್ಲಿ ಹೇಳಿ ವ್ಯಾಪಾರಕ್ಕಾಗಿ ಪಟ್ಟಣಕ್ಕೆ ಬರ್ತಾರೆ. ಧರ್ಮಬುದ್ಧಿ ಪಟ್ಟಣದಲ್ಲಿ ಕಷ್ಟಪಟ್ಟು ದುಡಿತಾ ಇದ್ದ. ಆದರೆ ಪಾಪಬುದ್ಧಿ ಸೋಂಬೇರಿಯಾಗಿದ್ದ. ಏನೂ ಕೆಲಸನೇ ಮಾಡ್ತಾ ಇರಲಿಲ್ಲ. ಏನೂ ಕೆಲಸ ಮಾಡದೆಯೇ ಆ ಹಣದಲ್ಲಿ ಅರ್ಧ ಪಾಲನ್ನು ತಾನು ಗಳಿಸುವ ಆಲೋಚನೆಯಿಂದ ಧರ್ಮಬುದ್ಧಿಯೊಂದಿಗೆ ಅವನು ಪಟ್ಟಣಕ್ಕೆ ಬಂದಿದ್ದ. ಪಾಪ ಧರ್ಮಬುದ್ಧಿ ಕೂಡ ಪಾಪಬುದ್ಧಿಗೆ ಅರ್ಧದಷ್ಟು ಹಣವನ್ನು ನೀಡ್ತಿದ್ದ. ಪಾಪಬುದ್ಧಿಗೆ ಸಿಗುವ ಹಣದಲ್ಲಿ ತೃಪ್ತಿ ಇರಲಿಲ್ಲ. ಅವನು ಸಂಪೂರ್ಣ ಹಣ ತನಗೇ ಸಿಗಬೇಕೆಂದು ಕೆಟ್ಟ ಕೆಟ್ಟ ಆಲೋಚನೆಗಳನ್ನು, ಯೋಜನೆಗಳನ್ನು ಹಾಕ್ತಾ ಇದ್ದ. ಹಲವು ದಿನಗಳ ನಂತರ ಅವರಿಬ್ಬರು ಊರಿನ ಕಡೆಗೆ ಹೆಜ್ಜೆ ಹಾಕ್ತಾರೆ. ಅವರಿಗೆ ಒಂದು ದೊಡ್ಡ ಕಾಡು ಸಿಗುತ್ತೆ. ಆಗ ಪಾಪಬುದ್ಧಿ ಹೇಳ್ತಾನೆ, ಧರ್ಮಬುದ್ಧಿ, ನಾವು ಹಣವನ್ನು ಇಟ್ಕೊಂಡು ಈ ಅಡವಿಯಲ್ಲಿ ಹೋಗೋದು ಬೇಡ. ಕಾಡುಗಳರು ಸಿಕ್ಕಿದರೆ ಕಷ್ಟ ಆಗುತ್ತೆ. ನಾವು ನಮ್ಮ ಹಣವನ್ನು ಈ ಮರದ ಪೊಟರಿಯೊಳಗಡೆ ಬಚ್ಚಿಡೋಣ. ಇನ್ನೊಂದು ದಿನ ಬಂದು ತೆಗೆದುಕೊಂಡು ಹೋದ್ರಾಯ್ತು ಅಂತ ಹೇಳ್ತಾನೆ. ಗೆಳೆಯನ ಮೇಲೆ ಸಂಪೂರ್ಣ ನಂಬಿಕೆಯನ್ನು ಹೊಂದಿದ್ದ ಧರ್ಮಬುದ್ಧಿ ಅದಕ್ಕೆ ಒಪ್ಕೋತಾನೆ. ಅವನು ಆ ಹಣವನ್ನು ಆ ಪೊಟರೆಯೊಳಗಡೆ ಇಡ್ತಾನೆ. ದುರಾಸೆ ಗುಣವನ್ನು ಹೊಂದಿದ್ದ ಪಾಪಬುದ್ಧಿ ಮರುದಿನವೇ ಧರ್ಮಬುದ್ಧಿಗೆ ಗೊತ್ತಿಲ್ಲದಂತೆ ಆ ಅಡವಿಗೆ ಹೋಗ್ತಾನೆ ಹಾಗೂ ಆ ಮರದ ಪೊಟರೆಯೊಳಗಡೆ ಇದ್ದ ಎಲ್ಲ ಹಣವನ್ನು ಕೂಡ ದೋಚ್ಕೊಂಡು ಬರ್ತಾನೆ. ತಂದ ಹಣವನ್ನು ಬಚ್ಚಿಟ್ಟು ನೇರವಾಗಿ ರಾಜರ ಅರಮನೆಗೆ ಹೋಗ್ತಾನೆ ಹಾಗೂ ರಾಜರ ಬಳಿಯಲ್ಲಿ, ನಾವಿಬ್ಬರು ಹಣವನ್ನು ಪೊಟರೆಯೊಳಗಡೆ ಇಟ್ಟಿದ್ವಿ, ಈಗ ಕಾಣಿಸ್ತಾ ಇಲ್ಲ, ಧರ್ಮಬುದ್ಧಿಯೇ ಕದ್ದಿದ್ದಾನೆ ಅಂತ ಸುಳ್ಳು ಹೇಳ್ತಾನೆ. ಇದಕ್ಕೇನು ಸಾಕ್ಷಿ ಅಂತ ರಾಜ ಕೇಳಿದಾಗ, ಆ ಮರವೇ ಸಾಕ್ಷಿ. ಎಲ್ಲ ವಿಷಯವನ್ನು ಆ ಮರವೇ ನನಗೆ ಹೇಳ್ತು. ದಯವಿಟ್ಟು ಮಹಾರಾಜ ನನಗೆ ನ್ಯಾಯ ಕೊಡಿಸಿ, ಅವನಿಗೆ ಶಿಕ್ಷೆ ಆಗಬೇಕು ಅಂತ ನಾಟಕ ಮಾಡ್ತಾನೆ. ಸರಿ, ನಾಳೆ ಮರವನ್ನೇ ಕೇಳೋಣ ಅಂತ ಮಹಾರಾಜ ಹೇಳ್ತಾನೆ. ಪಾಪಬುದ್ಧಿ ಸಂತೋಷದಿಂದ ಮನೆ ಕಡೆಗೆ ಓಡಿ ಬರ್ತಾನೆ ಹಾಗೂ ತನ್ನ ತಂದೆಗೆ ಎಲ್ಲ ವಿಷಯವನ್ನು ಹೇಳ್ತಾನೆ. ಅದರ ಜೊತೆಗೆ ಅವನೇ ಆ ಮರದ ಪೊಟರೆಯೊಳಗಡೆ ಬಚ್ಚಿ ಕುಳಿತು ಈ ಹಣವನ್ನು ಕದ್ದಿದ್ದು ಧರ್ಮಬುದ್ಧಿಯೇ ಅಂತ ಹೇಳಬೇಕು ಅಂತಲೂ ಹೇಳ್ತಾನೆ. ಪಾಪಬುದ್ಧಿಯ ತಂದೆ ಅವನಿಗಿಂತ ದೊಡ್ಡ ದುರಾಸೆಯ ವ್ಯಕ್ತಿ. ಅವನು ಅದಕ್ಕೆ ಒಪ್ಕೋತಾನೆ. ಮಗನ ಜೊತೆ ಕೆಟ್ಟ ಕೆಲಸಕ್ಕೆ ಕೈ ಜೋಡಿಸ್ತಾನೆ. ಮರುದಿನ ಧರ್ಮಬುದ್ಧಿಯನ್ನು ಸೈನಿಕರು ಕರ್ಕೊಂಡು ಆ ಮರದ ಹತ್ತಿರಕ್ಕೆ ಬರ್ತಾರೆ. ಏನು ವಿಷಯ ಅಂತಲೇ ತಿಳಿಯದ ಧರ್ಮಬುದ್ಧಿ ಕಕ್ಕಾಬಿಕ್ಕಿಯಾಗಿ ನಿಂತಿರ್ತಾನೆ. ಮಹಾರಾಜ ಅಲ್ಲಿಗೆ ಬಂದು, ಏ ಮರವೇ, ಸಾಕ್ಷಿ ಹೇಳು, ನಿನ್ನ ಮರದಲ್ಲಿದ್ದ ಹಣವನ್ನು ಕದ್ದವರಾರು ಅಂತ ಕೇಳ್ತಾನೆ. ಪೊಟರೆಯೊಳಗೆ ಅವಿತು ಕುಳಿತಿದ್ದ ಪಾಪಬುದ್ಧಿಯ ತಂದೆ, ಹಣವನ್ನು ಧರ್ಮಬುದ್ಧಿಯೇ ಕದ್ದದ್ದು ಅಂತ ಜೋರಾಗಿ ಹೇಳ್ತಾನೆ. ಇದೆಲ್ಲವನ್ನ ಕೇಳಿಸಿಕೊಂಡ ಧರ್ಮಬುದ್ಧಿಗೆ ಎಲ್ಲನೂ ಅರ್ಥ ಆಗುತ್ತೆ. ಈ ಮರದ ಹಿಂದೆ ಯಾರೋ ಕುಳಿತು ಹೀಗೆ ಹೇಳ್ತಿದ್ದಾರೆ ಅಂತ ಅವನೊಂದು ಉಪಾಯವನ್ನು ಮಾಡ್ತಾನೆ. ತಕ್ಷಣವೇ ಧರ್ಮಬುದ್ಧಿ ಅಲ್ಲೇ ಬಿದ್ದಿದ್ದ ತರಗೆಲೆಗಳನ್ನೆಲ್ಲ ಸಂಗ್ರಹಿಸಿ ಮರದ ಬುಡಕ್ಕೆ ಬೆಂಕಿ ಹಚ್ತಾನೆ. ಬೆಂಕಿ ದಗದಗ ಉರಿತಿದ್ದ ಹಾಗೆ ನವೆ ಜಾಸ್ತಿ ಆಗುತ್ತೆ. ಮರದ ಪೊಟರೆಯೊಳಗೆ ಕುಳಿತಿದ್ದ ವ್ಯಕ್ತಿ ಜೋರಾಗಿ ಕಿರಿಚಿಕೊಳ್ಳುತ್ತಾ ಹೊರಗೆ ಹಾರ್ತಾನೆ. ಮಹಾರಾಜ, ಇದೇ ಮಾತನಾಡುವ ಮರದ ಹಿಂದಿನ ರಹಸ್ಯ. ಇವನು ಪಾಪಬುದ್ಧಿಯ ತಂದೆ. ನಾನು ಯಾವ ಹಣವನ್ನೂ ಕದ್ದಿಲ್ಲ, ಅವರೇ ನಾಟಕ ಮಾಡುತ್ತಿದ್ದಾರೆ ಅಂತ ಹೇಳ್ತಾನೆ. ಇದೆಲ್ಲವನ್ನು ನೋಡಿದ ಮಹಾರಾಜನಿಗೆ ಕೋಪ ನೆತ್ತಿಗೆ ಹೇರುತ್ತೆ. ಆ ವ್ಯಕ್ತಿಯನ್ನು ಹಿಡಿದು ಅವನ ಬಾಯಿಯನ್ನು ಬಿಡಿಸ್ತಾನೆ. ಆಗ ಪಾಪಬುದ್ಧಿಯ ತಂದೆ ಎಲ್ಲವನ್ನ ಹೇಳ್ತಾನೆ. ತನ್ನ ಮಗನೇ ಈ ರೀತಿ ಮಾಡಿರುವುದು ಎಲ್ಲವನ್ನ. ರಾಜ ತಕ್ಷಣವೇ ಪಾಪಬುದ್ಧಿಗೆ ಹಾಗೂ ಅವನ ತಂದೆಗೆ ಜೈಲು ಶಿಕ್ಷೆಯನ್ನು ವಿಧಿಸ್ತಾರೆ ಹಾಗೂ ಎಲ್ಲ ಹಣವನ್ನು ಕೂಡ ಧರ್ಮಬುದ್ಧಿಗೆ ನೀಡ್ತಾರೆ. ಧರ್ಮಬುದ್ಧಿಯ ನಿಷ್ಠೆಯನ್ನು ಕೊಂಡಾಡ್ತಾರೆ.
ಅದಕ್ಕೆ ಹೇಳೋದು ಮಕ್ಕಳೇ, ನಾವು ದುರಾಸೆಯಿಂದ ಒಬ್ಬರ ಮೇಲೆ ಅಪರಾಧವನ್ನು ಹೊರಿಸ್ಲಿಕ್ಕೆ ಹೋದರೆ ಅದು ನಮಗೇ ಬಂದು ತಟ್ಟುತ್ತೆ ಅಂತ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ.